ಓಕೆ, ಹಾಯ್, ಹಲೋ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಯಾರ್ಯಾರು ನಮ್ಮ ಸ್ನೇಹಿತರು ಈ ಕರ್ನಾಟಕ TET ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅದ್ರ ಜೊತೆ GPSTR, HSTR, CET ಎಕ್ಸಾಮ್ನ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರ ಒಂದು ಅತ್ಯಂತ ಉಪಯುಕ್ತವಾದಂಥ ಕ್ಲಾಸ್ ಅಂತಲೇ ಹೇಳ್ತೀವಿ. ಸೊ ಇಲ್ಲಿವರೆಗೂ ನಾವು ನಮ್ಮ ಕ್ಲಾಸ್ನಲ್ಲಿ ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿಯ ಕಂಪ್ಲೀಟ್ ಸಿಲೆಬಸ್ದ ಒಂದು ಕ್ಲಾಸ್ನ ನಿಮಗೆ ಕೊಟ್ಟಿದ್ದೀವಿ. ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಲಿಸ್ಟ್ ಇದೆ, ಅಲ್ಲಿ ತಾವು ಪ್ರತಿಯೊಂದು ಚಾಪ್ಟರ್ ವೈಸ್ ನೋಡ್ಬೋದು. ಇವತ್ತಿನ ಒಂದು ಚಾಪ್ಟರ್ನಲ್ಲಿ ನಾವು ಈ ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಳಿಶಾಸ್ತ್ರ ಅಂದರೆ ಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಇದರ ರಿಲೇಟೆಡ್ ಕ್ವಶನ್ಗಳು ಯಾವ ಥರ ಬರ್ತಾ ಇರುತ್ತೆ ಎಕ್ಸಾಮಲ್ಲಿ, ಅದರ ಬಗ್ಗೆ ಒಂದು ನಾವು ಇವತ್ತು ಡಿಸ್ಕಷನ್ ಮಾಡೋರಿದ್ದೇವೆ. ಸೊ ತಮಗೆಲ್ಲ ಗೊತ್ತಿದೆ, ಜೆನೆಟಿಕ್ಸ್ ಅಂದರೆ ತಳಿಶಾಸ್ತ್ರ ಅಂತ ಹೇಳ್ತೀವಿ. ತಳಿಶಾಸ್ತ್ರ ಅದ್ರ ಜೊತೆಗೇ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಒಂದು ತಳಿ ಅಭಿವೃದ್ಧಿ ಯಾವ ಥರ ಬರುತ್ತೆ, ತಳಿಶಾಸ್ತ್ರ ಯಾವ ಪಾಯಿಂಟ್ಸ್ಗಳು ಬರುತ್ತೆ ಸ್ಟಡಿಗೆ ಅನ್ನೋದನ್ನೇ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಆನುವಂಶೀಯತೆ ಮತ್ತು ಒಂದು ಭಿನ್ನತೆಯ ಕುರಿತು ಏನು ನಾವು ಅಧ್ಯಯನ ಮಾಡ್ತೀವೋ ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ತಳಿಶಾಸ್ತ್ರ ಅಥವಾ ಜೆನೆಟಿಕ್ಸ್ ಅಂತ ಕರಿತೀವಿ. ಯಾವುದು ಹೆರಿಡಿಟಿ ಮತ್ತು ಇನ್ನೊಂದು ಯಾವುದು ವ್ಯಾರಿಯೇಷನ್ಸ್. ಹೌದಾ? ಹೆರಿಡಿಟಿ ಅಂದ್ರೇನು? ಆನುವಂಶೀಯತೆ. ವ್ಯಾರಿಯೇಷನ್ಸ್ ಅಂದ್ರೇನು? ಭಿನ್ನತೆ. ಅಂದರೆ ಈ ಎರಡು ಆನುವಂಶತೆ ಇರ್ಬೋದು ಅಥವಾ ಭಿನ್ನತೆಯ ಕುರಿತು ನಾವು ಏನು ಅಧ್ಯಯನ ಮಾಡ್ತೀವಲ್ಲ ಸೊ ಅದಕ್ಕೆ ಸಿಂಪಲಾಗಿ ನಾವೇನಂತ ಕರಿತೀವಿ, ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಏನು? ಜೆನೆಟಿಕ್ಸ್. ಸೊ ಈ ಆ್ಯಕ್ಚುಲಿ ಆನುವಂಶಿಕತೆ ಅಂದ್ರೇನು? ತಂದೆ ತಾಯಿಯರ ಗುಣ ಆಗಿರ್ಬೋದು, ಅಂದರೆ ಅದು ವಂಶ ಪಾರಂಪರ್ಯವಾಗಿ ಒಂದು ಮಕ್ಕಳೇ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಹೌದಾ? ಸೊ ಅದನ್ನೇ ಸಿಂಪಲಾಗಿ ನಾವು ಜೆನೆಟಿಕ್ಸ್ ಅಥವಾ ಹೆರಿಡಿಟಿ ಅಂತ ಹೇಳ್ತೀವಿ. ಹೌದಾ? ಇನ್ನು ಈ ವ್ಯಾರಿಯೇಷನ್ಸ್ ಅಂದರೆ ಏನು? ಆ್ಯಕ್ಚುಲಿ ತಂದೆ ತಾಯಿ ಹಾಗೂ ಮಕ್ಕಳ ನಡುವೆ ಇರತಕ್ಕಂಥ ಒಂದು ಲಕ್ಷಣಗಳಿಂದ ಒಂದು ವ್ಯತ್ಯಾಸ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಸಿಂಪಲಾಗಿ ವ್ಯಾರಿಯೇಷನ್ ಅಂತ ಹೇಳ್ತೀವಿ. ಅವರ ಒಂದು ಲಕ್ಷಣಗಳಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ಏನಿರ್ತಲ್ಲ ಸೊ ಸಿಂಪಲಾಗಿ ಸೊ ಅದಕ್ಕೆ ನಾವಂತ ಹೇಳ್ತೀವಿ ವ್ಯಾರಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಆಲ್ರೆಡಿ ತಮ್ಮೆಲ್ಲ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಗ್ರೆಗೋರೆ ಮೆಂಡೆಲ್ ಅಂತಕ್ಕಂಥ ವಿಜ್ಞಾನಿಯವರು, ಈ ವಿಜ್ಞಾನಿಯವರು ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಸೊ ಇದಿಷ್ಟು ಒಂದು ಸಿಂಪಲ್ ಆದ ಒಂದು ಇಂಟ್ರೊಡಕ್ಷನ್ ಅಂತ ಹೇಳಿದ್ವಿ. ಸೊ ಇನ್ನು ಈ ಚಾಪ್ಟರ್ನ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ಥರ ಬರುತ್ತೆ ಎಕ್ಸಾಮಲ್ಲಿ ಅದರ ಬಗ್ಗೆ ನಾವು ಒಂದು ಡಿಸ್ಕಷನ್ನ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಹೀಗಿದೆ. ಫಸ್ಟ್ ಕ್ವಶನ್ ನೋಡೇನಿದೆ, ಆಧುನಿಕ ಜೈವಿಕ ತಂತ್ರಜ್ಞಾನದಲ್ಲಿ ತಳಿಶಾಸ್ತ್ರೀಯವಾಗಿ ಮಾರ್ಪಾಡು ಮಾಡಿದ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಅನುಸರಿಸಲಾಗುತ್ತೆ? ನೋಡಿ, ಆಧುನಿಕವನ್ನ ಏನು ಮಾಡ್ತಾರೆ, ಒಂದು ಜೈವಿಕ ತಂತ್ರಜ್ಞಾನದಲ್ಲಿ ಏನು ಮಾಡ್ತಾರೆ, ಒಂದು ತಳಿಯನ್ನು ಶಾಸ್ತ್ರೀಯವಾಗಿ ಜೀವಿಗಳನ್ನು ಮಾರ್ಪಾಡು ಮಾಡ್ತಾರೆ. ಹೌದಾ? ಸೊ ಆ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಒಂದು ಯಾವ ವಿಧಾನವನ್ನು ಅನುಸರಿಸಲಾಗುತ್ತೆ? ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಆಯ್ಕೆ ನೋಡಿ ಏನಿದೆ. ಓಕೆ, ಫಸ್ಟ್ ಆಯ್ಕೆ ಏನಿರುತ್ತೆ, ಇತರ ಜೀವಿಗಳಿಂದ ತೆಗೆದ ವಂಶವಾಹಿನಿಗಳನ್ನು ಅಳವಡಿಕೆ ಮಾಡುವುದು ಫಸ್ಟು. ಸೆಕೆಂಡ್ ಆಪ್ಷನು, ವಂಶವಾಹಿಗಳ ಕೆಲವು ಭಾಗಗಳನ್ನು ತೆಗೆದುಹಾಕುವುದು. ಮೂರನೇದು, ವಂಶವಾಹಿನಿಗಳ ಉತ್ಪರಿವರ್ತನೆಯನ್ನು ನಡೆಸೋದು. ನಾಲ್ಕನೇದು, ಕೆಲವು ವಂಶವಾಹಿಗಳನ್ನು ಮೂಕವಾಗಿಸುವುದು. ಸೊ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಜಸ್ಟ್ ತಾವು ಮತ್ತೊಂದು ಸಲ ಕ್ವಶನ್ನ ಓದಿ. ಆಧುನಿಕ ಜೈವಿಕ ತಂತ್ರಜ್ಞಾನದಲ್ಲಿ ತಳಿಶಾಸ್ತ್ರೀಯವಾಗಿ ಮಾರ್ಪಾಡು ಮಾಡಿದ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಕೆಳಗಿನ ಯಾವ ವಿಧಾನವನ್ನು ಅನುಸರಿಸಲಾಗುತ್ತೆ? ಜಸ್ಟ್ ಥಿಂಕ್ ಮಾಡಿ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಸರಿ ಇವೆಯಾ ಅಥವಾ ರಾಂಗ್ ಇದೆಯಾ ಸೊ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿ ಕೆಳಗೆ ಕೊಟ್ಟ ಸಂಕೇತಗಳನ್ನು ಬಳಸಿ ಸರಿ ಉತ್ತರ ಬರೆಯಿರಿ ಅಂತ ಕೇಳಿದ್ರೆ ಕ್ವಶನ್. ಹೌದಾ? ಅಂದರೆ ಆಪ್ಷನ್ ನೋಡಿ ಏನೇನಿದೆ, 2, 3, 4 ಆಗುತ್ತಾ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ, ಅಥವಾ ಬಿ ಆಗುತ್ತಾ 1, 2, 4 ಆಗುತ್ತಾ, ಅಥವಾ ಇನ್ನೊಂದು ಕೊಟ್ಟಿದ್ರು ನೋಡಿ 1, 3, 4 ಆಗುತ್ತಾ, ಅಥವಾ ಇನ್ನೊಂದು 1, 2, 3 ಆಗುತ್ತಾ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಯಾವ್ದು ಆಪ್ಷನ್ ಸರಿಯಾಗಿರುತ್ತೆ? ಜಸ್ಟ್ ಥಿಂಕ್ ಮಾಡಿ.
ಇತರ ಜೀವಿಗಳಿಂದ ತೆಗೆದ ವಂಶವಾಹಿನಿಗಳನ್ನ ಅಳವಡಿಸ್ತಾರೆ. ಸೊ ಇದು ಕೂಡ ಒಂದು ಸರಿಯಾದ ಆನ್ಸರ್ ಇದೆ, ಹೌದಾ. ಎರಡನೇದು ವಂಶವಾಹಿಗಳ ಕೆಲವು ಭಾಗಗಳನ್ನು ತೆಗೆದುಹಾಕುವುದು. ಸೊ ಇದು ಕೂಡ ಒಂದು ಸರಿಯಾದ ಆನ್ಸರ್ ಇದೆ, ಹೌದಾ. ಇನ್ನು ಮೂರನೇದು ವಂಶವಾಹಿನಿಗಳ ಉತ್ಪರಿವರ್ತನೆಯನ್ನು ನಡೆಸೋದು. ಇದು ಟೋಟಲ್ ಆಗಿ ರಾಂಗ್ ಇರ್ತಕ್ಕಂಥ ಆನ್ಸರು. ನಾಲ್ಕನೇದು ಕೆಲವು ವಂಶವಾಹಿಗಳನ್ನು ಮೂಕವಾಗಿಸೋದು. ಇದು ಸರಿಯಾದ ಆನ್ಸರ್. ಸ್ವಲ್ಪ ಕೊಟ್ಟಿರ್ತಕ್ಕಂಥ 4 ಪೈಕಿ 1, 2 ಮತ್ತು 4 ಈ 3 ಅಂದರೆ 1, 2, 4 ಈ 3 ಆಪ್ಷನ್ಗಳು ಸರಿಯಾಗಿದೆ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನು ಬರ್ತಪ್ಪ ಅಂದರೆ ಆಯ್ಕೆ ಬ 1, 2 ಮತ್ತು 4 ಅಂತ ಹೇಳ್ತೀವಿ. 1, 2 ಮತ್ತು 4. ತಮಗೇನಾದರೂ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ಫಾರ್ವರ್ಡ್ಗೆ ಹೋಗಿ ಮತ್ತೆ ಪ್ಲೇ ಮಾಡಿ, ಮತ್ತೆ ತಾವು ವಿಡಿಯೋವನ್ನು ಕಂಪ್ಲೀಟಾಗಿ ಕೇಳಿದಾದಮೇಲೆ ನಿಮಗೆ ಯಾವ್ದು ಆನ್ಸರ್ ಕರೆಕ್ಟ್ ಅನಿಸುತ್ತೋ ಆ ಆನ್ಸರ್ನ ಸ್ವಲ್ಪ ತಾವು ಅನಲೈಸಿಸ್ ಮಾಡಿ. ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ತಾವು ಸ್ವಲ್ಪ ಅನಲೈಸ್ ಮಾಡಿ. ಯಾಕಂದರೆ ತಮಗೂ ಅಭ್ಯಾಸ ಮಾಡಿ ಸ್ಟಡಿಯನ್ನು ಮಾಡಿರ್ತಾರಲ್ವ. ಸೊ ಸ್ಟಡಿ ಮಾಡಿದರೆ ತಮಗೂ ಕೂಡ ಪ್ರಶ್ನೆಯ ಒಂದು ಆನ್ಸರು ಗೊತ್ತಾಗುತ್ತೆ ಅಲ್ವಾ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎರಡನೇ ಕ್ವಶನ್. ಓಕೆ, ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆ ಹೀಗಿದೆ: ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ನಾವು 2 ಸ್ಟಡಿಯನ್ನು ಮಾಡ್ತೀವಿ. ಹೆರಿಡಿಟಿಯನ್ನು ಕೂಡ ಸ್ಟಡಿ ಮಾಡ್ತೀವಿ, ಆಮೇಲೆ ಬ್ರೀಡಿಂಗ್ನ ಕೂಡ ಸ್ಟಡಿ ಮಾಡ್ತೀವಿ. ಈ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನೋಡಿ ಏನೇನು ಕೊಟ್ಟಿದ್ದಾರೆ. ಜಿನಿಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ನೆಫ್ರಾಲಜಿ ಇದೆ, ಹೆರಿಡಿಟಾಲಜಿ ಇದೆ, ಹೌದಾ. ಸೊ ಅದಕ್ಕೆ ಸರಿಯಾದ ಆನ್ಸರ್ ಏನಂತ ಹೇಳ್ತೀವಿ ನಾವು, ಹೇಳಿ ಯಾವುದು ಸರಿಯಾದ ಆನ್ಸರು? ಹೆರಿಡಿಟಿ ಮತ್ತು ಬ್ರೀಡಿಂಗ್ ಯಾವುದು ಸರಿಯಾದ ಆನ್ಸರ್? ಓಕೆ, ತಮಗೆಲ್ಲ ಗೊತ್ತೇ ಇದೆ. ಜಿನಿಯಾಲಜಿ ಅಂದರೆ ನಾವು ಸ್ಟಡಿಯನ್ನು ಏನು ಮಾಡ್ತೀವಿ ಅದರ ತಮ್ಗೆ ಗೊತ್ತಿದೆಯಾ? ಜಿನಿಯಾಲಜಿ ಅಂದರೆ ಏನು? ಒಂದು ವಂಶಾವಳಿಯ ಒಂದು ಅಧ್ಯಯನವನ್ನು ನಾವು ಮಾಡ್ತೀವಿ. ವಂಶಾವಳಿಯ ಅಧ್ಯಯನ ಎಲ್ಲಿ ಮಾಡ್ತೀವಿ? ಜಿನಿಯಾಲಜಿನಲ್ಲಿ ನಾವು ಮಾಡ್ತೀವಿ, ಹೌದಾ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿದ್ರೇನು? ಹೆರಿಡಿಟಿ. ಸೊ ಜಿನಿಯಾಲಜಿ ಅಂತೂ ಆಗಲ್ಲ. ಇನ್ನು ಎರಡನೇದು ಜೆನೆಟಿಕ್ಸ್ ಅಂದ್ರೇ ಏನಂತ ನಾವು ಸ್ಟಡಿ ಮಾಡ್ತೀವಿ? ತಳಿ ವಿಜ್ಞಾನ ಅಂದರೆ ಇದೆ. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ನ ಒಂದು ಅಧ್ಯಯನ ನಾವೇನು ಮಾಡ್ತೀವಲ್ಲ, ಸೊ ಇದನ್ನೇ ಏನಂತ ಕರಿತೀವಿ? ಜೆನೆಟಿಕ್ಸ್ ಅಂತ ಕರಿತೀವಿ. ಇನ್ನು ನೆಫ್ರಾಲಜಿ ಅದಕ್ಕೆ ಸಂಬಂಧಪಟ್ಟಿದ್ದು ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಇದು ನೆಫ್ರಾಲಜಿ, ಹೌದಾ. ನೆಫ್ರಾನಲ್ಲಿ ಇರುತ್ತೆ, ಕಿಡ್ನಿಯಲ್ಲಿ ಇರುತ್ತಲ್ವಾ. ಸೊ ಹೀಗಾಗಿ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದು. ಇನ್ನು ನಾಲ್ಕನೇದು ಹೆರಿಡಿಟಾಲಜಿ ಅಂದ್ರೆ ಏನು? ಆನುವಂಶಿಕತೆ, ಹೌದಲ್ವಾ. ಆನುವಂಶಿಕತೆಯನ್ನು ನಾವೇನು ಅಧ್ಯಯನ ಮಾಡ್ತೀವಲ್ವ, ಸೊ ಅದಕ್ಕೆ ನಾವು ಹೆರಿಡಿಟಾಲಜಿ ಅಂತ ಕರೀತಾರೆ. ಸೊ ಕೊಟ್ಟಿರ್ತಕ್ಕಂಥ ಈ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಸರಿಯಾದ ಆನ್ಸರ್ ಯಾವುದು? ಜೆನೆಟಿಕ್ಸು. ಮತ್ತೆ ಹೇಳ್ತೀನಿ, ರಿಪೀಟ್ ಆಗಿ ಕ್ವಶನು. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಜೆನೆಟಿಕ್ಸ್ ಅಂತ ಕರೀತಾರೆ. ವಂಶಾವಳಿಯ ಅಧ್ಯಯನವನ್ನು ಜಿನಾಲಜಿ ಅಂತ ಕರೀತಾರೆ, ಹೌದಾ. ಇನ್ನು ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟಡಿಯನ್ನು ಮಾಡೋದಕ್ಕೆ ನೆಫ್ರಾಲಜಿ ಅಂತ ಹೇಳ್ತಾರೆ. ಆನುವಂಶಿಕತೆ ಒಂದು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಹೆರಿಡಿಟಾಲಜಿ ಅಂತ ಹೇಳ್ತಾರೆ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಮೂರನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು? ನೋಡಿ, ಜೀವ ವಿಕಾಸ ಪ್ರಕ್ರಿಯೆ ನಡೆಯುತ್ತಾ, ಹೌದಲ್ವ. ಸೊ ಆ ಜೀವ ವಿಕಾಸ ಪ್ರಕ್ರಿಯೆ ನಡೀತಕ್ಕಂಥ ಒಂದು ಪ್ರಕ್ರಿಯೆಗೆ ಅತ್ಯಂತ ಸಮ್ಮತವಾದಂಥ ವಿವರಣೆಯನ್ನು ನೀಡಿದ ವಿಜ್ಞಾನ ಯಾರು ಅಂತ ಇಲ್ಲಿ ಕೇಳಿದರೆ ಕ್ವಶನ್, ಹೌದಾ. ಆಪ್ಷನ್ ನೋಡಿ, ಜೇಮ್ಸ್ ವ್ಯಾಟ್ಸನ್ ಇದೆ, ಫ್ರಾನ್ಸಿಸ್ ಕ್ರಿಕ್ ಇದೆ, ಮತ್ತು ಚಾರ್ಲ್ಸ್ ಡಾರ್ವಿನ್ ಮೇಲ್ಕಂಡ ಯಾರಲ್ಲ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಇದು 4ನೇದು ಅಂತೂ ಆಗಲ್ಲ, ಇದು ರಾಂಗ್ ಇದೆ. ಸೊ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ಗಳಲ್ಲಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಈ ಇಬ್ಬರು ವಿಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂದರೆ, DNA ಬಗ್ಗೆ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. DNA ಬಗ್ಗೆ ಅಂದರೆ ಏನು ಹೇಳ್ತಾರೆ ಅವರು? DNA ಅಣು ಏನಂತ ಹೇಳ್ತಾರೆ ಅವರು? DNA ಅಣು ಇದು 3D ದ್ವಿಸುರುಳಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ದ್ವಿಸುರುಳಿಯಲ್ಲಿ ಇರುತ್ತೆ. ದ್ವಿಸುರುಳಿ ಅಂದರೆ ಏನು? ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. DNA ಇಟ್ ಈಸ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ದ 3D ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಹೇಳಿಕೊಟ್ಟವ್ರು ಯಾರು? ಈ ನಮ್ಮ ಜೇಮ್ಸ್ ವ್ಯಾಟ್ಸನ್.
ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಅಂತಕ್ಕಂಥ ವಿಜ್ಞಾನಿಗಳು. ಹಾಗಾದರೆ ಉದರ ಯಾರಿಲ್ಲಿ? ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ. ಸೊ ಇವರೇ ಏನು ಮಾಡ್ತಾರೆ? ಇವರೇ ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಅತ್ಯಂತ ಸಮ್ಮತವಾದ ವಿವರಣೆಯನ್ನು ನೀಡಿದ ವಿಜ್ಞಾನಿ ಅಂತಲೇ ಹೇಳ್ತೀವಿ. ಹೌದಾ? ಕ್ವಶನ್ ಅರ್ಥ ಆಯ್ತಾ? ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಅತ್ಯಂತ ಸಮ್ಮತವಾದ ವಿವರಣೆ ನೀಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ. ಸಪೋಸ್ ಇಲ್ಲಿ ಏನಾದರೂ ಇವರ ಒಂದು ಹೆಸರಲ್ಲಿ ಕೊಟ್ಟಿಲ್ಲ ಅಂದರೆ ಇಲ್ಲಿ ಮೇಲ್ಕಂಡ ಯಾರು ಅಲ್ಲ ಅಂತ ಆಪ್ಷನ್ ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿದ್ರಲ್ಲ, ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪ ಅಂದರೆ ಈ ಪ್ರಶ್ನೆ ಆನ್ಸರ್ ಏನಂದರೆ ಚಾರ್ಲ್ ಡಾರ್ವಿನ್ನು. ಹೌದಾ? ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಏನು ಮಾಡ್ತಾರೆ? DNA ಜಗಸ್ಟ್ ಇನ್ ದ ಫಾರ್ಮ್ ಆಫ್ ದ 3D ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ಕೊಟ್ಟವ್ರು ಇವರು ಜೇಮ್ಸ್ ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥ ವಿಜ್ಞಾನಿಗಳು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 4ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ? ಜೀವಿಯ ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ. ಹೌದಾ? ಜೀವಿಯ ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ ಯಾವುದು ಅಂತ ಕೇಳ್ತೀವಿ. ಒಂದು ಜೀವಿ ಇದೆ, ಹೌದಲ್ವಾ? ಆ ಜೀವಿಯ ಒಂದು ಜೀವಕ್ಕೆ ಒಂದು ವಿಶಿಷ್ಟವಾದ ಗುಣಲಕ್ಷಣಗಳು ಬಂದಿರುತ್ತೆ. ಹೌದಾ? ಅದಕ್ಕೆ ಕಾರಣವಾಗಿರ್ತಕ್ಕಂಥ ಆನುವಂಶಿಕವಾದ ಸಂಗತಿ ಯಾವುದು? ಆಪ್ಷನ್ ನೋಡಿ, ಕ್ರೋಮೋಸೋಮ್ ಇದೆ, ಅಲೀಲ್ ಇದೆ, ಜೀನ್ಸ್ ಇದೆ ಮತ್ತು ಕ್ರೋಮ್ಯಾಟಿಡು. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೀನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಜೀನ್ಸ್ಗಳು ಇರ್ತವೆ ಅಂತಲೇ ಒಂದು ಜೀವಲಿರ್ತಕ್ಕಂಥ ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳು ಆನುವಂಶಿಕವಾಗಿ ಬರುತ್ತವೆ. ಹಾಗಾದರೆ ಕ್ರೋಮೋಸೋಮ್ ಏನು ಮಾಡುತ್ತೆ? ಅದು ಕೂಡ ಹೇಳ್ತೀವಿ. ಅಲೀಲ್ ಏನು ಮಾಡುತ್ತೆ? ಕ್ರೋಮ್ಯಾಟಿಡ್ ಏನು ಮಾಡುತ್ತೆ? ಅದು ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸ್ಪ್ಲನೇಷನ್ ಇದೆ. DNA ಕ್ರೋಮೋಸೋಮ್ಸ್ ಅಂದರೆ ಏನು? DNA ಪ್ಯಾಕೇಜ್ ಅಂತ ಹೇಳ್ತೀವಲ್ವಾ? DNA ಪ್ಯಾಕೇಜ್ ಅಂತ ಹೇಳ್ತೀವಿ. ಇದು ಬಿಟ್ಟರೆ ಇನ್ನೂ ಏನಂತ ಹೇಳ್ತೀವಿ? ಅದಕ್ಕೆ ಜೀವಿಯ ಒಂದು ಭಾಗ ಅಂತ ಹೇಳ್ತೀವಿ. ಹೌದಾ? ಜೀವಿಯ ಒಂದು ಭಾಗ ಅಂತ ಹೇಳ್ತೀವಿ ಕ್ರೋಮೋಸೋಮ್ಸ್. ಹೌದಲ್ವಾ? ಸೊ ಅದೇ ಥರ ಅಲೀಲ್ ಬರುತ್ತೆ. ಅಲೀಲ್ ಅಂದರೆ ಏನು? ಏನು ಮಾಡ್ತೀವಿ ನಾವು? ಏನು ಮಾಡುತ್ತೆ ಅಲೀಲು? ಭಿನ್ನವಾಗಿರುವ ಒಂದು ಗುಣಲಕ್ಷಣ ನಿಯಂತ್ರಿಸುವ ಜೀನ್ಸ್ ಅಂತ ಹೇಳ್ತೀವಿ. ಯಾವುದು? ಅಲೀಲ್ಸ್ಗಳನ್ನು. ಯಾಕಂದರೆ ಇದು ಹೆಂಗೆ ಮಾಡ್ತಪ್ಪ ಅಂದರೆ ಭಿನ್ನವಾಗಿರ್ತಕ್ಕಂಥ ಏನು ಕೆಲವೊಂದು ಗುಣಲಕ್ಷಣ ಇರುತ್ತಲ್ವ, ಸೊ ಅವುಗಳನ್ನು ನಿಯಂತ್ರಣೆ ಮಾಡುತ್ತವೆ. ಮಾಡುತ್ತವೆ ಅಂದರೆ ಅಲೀಲೆಗಳು ಅದರ ಒಂದು ನಿಯಂತ್ರಣೆಯನ್ನು ಮಾಡ್ತಾ ಇರುತ್ತವೆ. ಜೀನ್ಸ್ಗಳು ಏನು ಮಾಡ್ತವೆ? ಇದೆ ಇಲ್ಲಿ ಕೊಟ್ಟಿಲ್ಲ, ಕ್ವಶನ್ ಇದೆಯಲ್ಲ. ಜೀವಿಯ ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ ಏನಪ್ಪ ಅಂದರೆ ಜೀನ್ಸು. ಇನ್ನು ಕ್ರೋಮ್ಯಾಟಿಡ್ಸ್ ಅಂದರೆ ಏನು? ಈ ಕ್ರೋಮೋಸೋಮ್ಸ್ ಅಂದರೆ ಏನಂತ ಹೇಳ್ತೀವಿ ನಾವು? ಹಾಫ್ ಪಾರ್ಟ್ ಆಫ್ ದ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಯಾವುದು? ಕ್ರೋಮ್ಯಾಟಿಡ್ಸ್. ಅಥವಾ ಇನ್ನೊಂದು ಅಂತೀವಿ ಅದಕ್ಕೆ ಏನು? 1/2 ಆಫ್ ದ ಡುಪ್ಲಿಕೇಟ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಅದಕ್ಕೆ ಕ್ರೋಮ್ಯಾಟಿಡ್ಸ್ ಅಂತ ಹೇಳ್ತೀವಿ ಸಿಂಪಲಾಗಿ. ಓಕೆ, ಸೊ ಮತ್ತೆ ರಿಪೀಟ್ ಹೇಳ್ತೀನಿ ಕ್ವಶನು. ಜೀವಿಯ ಒಂದು ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ ಇದರಿಂದ ಬರ್ತಿದ್ದು ಜೀನ್ಸ್ಗಳ ಮುಖಾಂತರ ಬಂದಿರುತ್ತೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 5ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಜೀನ್ಸ್ನ ಮುಖ್ಯ ಕಾರ್ಯ ಏನು ಅಂತ ಕೇಳಿದರೆ, ಜೀನ್ಸ್ ಇರುತ್ತಲ್ವ ನಮ್ಮ ಬಾಡಿನಲ್ಲಿ, ಸೊ ಆ ಜೀನ್ಸ್ದ ಒಂದು ಮುಖ್ಯ ಕಾರ್ಯ ಏನು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಇಂಗಾಲದ ಸಂಗ್ರಹಣೆಗೆ ಸಹಾಯ ಏನಾದರೂ ಮಾಡುತ್ತಾ. 2ನೇ ಆಪ್ಷನ್ನು ಪ್ರೋಟೀನ್ಗಳನ್ನು ಸಂಯೋಗ ಏನಾದರೂ ಮಾಡುತ್ತಾ. ಹೌದಾ? 3ನೇ ಆಪ್ಷನ್ನು ಸೆಲ್ಗಳ ಜೀವಬೀಜದ ಗುಣಲಕ್ಷಣಗಳನ್ನು ನಿರ್ಧಾರವನ್ನು ಏನಾದರೂ ಮಾಡುತ್ತಾ. ಅಥವಾ 4ನೇದು ರಕ್ತ ಚಲನೆ ಏನಾದರೂ ಮಾಡುತ್ತಾ ಅಂತ ಕೇಳ್ತಾರೆ. ಹೌದಾ? ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾಕಂದರೆ ಜೀನ್ಸ್ನ ಮುಖ್ಯ ಕಾರ್ಯ ಇದೆ, ಸೆಲ್ಗಳ ಒಂದು ಜೀವಬೀಜದ ಗುಣಲಕ್ಷಣಗಳನ್ನು ಒಂದು ನಿರ್ಧರಿಸುವ ಕೆಲಸ ಏನು ಮಾಡ್ತಪ್ಪ ಅಂದರೆ ಈ ಜೀನ್ಸ್ಗಳು ಮಾಡ್ತಾ ಇರುತ್ತೆ. ಹಾಗಾದರೆ ಇಂಗಾಲದ ಸಂಗ್ರಹಣೆ ಸಹಾಯ ಯಾವ ಮಾಡ್ತಿರುತ್ತೆ? ಇಂಗಾಲ ಅಂದರೆ ಏನು? ಕಾರ್ಬನ್ ಸಂಗ್ರಹಣೆ ಹೇಗಾಗುತ್ತೆ ನಮ್ಮ ಶರೀರದಲ್ಲಿ? ಹೇಗಾಗುತ್ತೆ?
ಕಾರ್ಬೋಹೈಡ್ರೇಟ್ಸ್ಗಳ ಮುಖಾಂತರ ಆಗುತ್ತೆ. ಹೌದಲ್ವ? ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂತಹ ಪದಾರ್ಥಗಳನ್ನು ನಾವು ಡೈಲಿ ತಿಂತಾ ಇರ್ತೀವಿ. ಅದ್ರ ಮುಖಾಂತರ ಏನಾಗುತ್ತೆ, ಕಾರ್ಬನ್ ನಮ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಹೌದಾ? ಇದೇ ಥರ ಪ್ರೋಟೀನುಗಳನ್ನು ಸಂಯೋಗ ಯಾರು ಮಾಡ್ತಾರೆ? ಅಮೈನೋ ಆಸಿಡ್ಸ್. ಹೌದಾ? ಅಮೈನೋ ಆಸಿಡ್ಸ್ಗಳಿಂದ ಏನಾಗುತ್ತೆ, ಒಂದು ಪ್ರೋಟೀನುಗಳ ಒಂದು ಸಂಯೋಗ ಆಗ್ತಾ ಇರುತ್ತೆ. ಇನ್ನು 4ನೇ ಆಪ್ಷನ್ ರಕ್ತ ಚಲನೆ. ರಕ್ತ ಚಲನೆ ಹೇಗೆ ಆಗ್ತಾ ಇರುತ್ತೆ? ಹಾರ್ಟ್ ಮುಖಾಂತರ ಆಗ್ತಾ ಇರುತ್ತೆ. ಹೃದಯದ ಬಡಿತದಿಂದ ಹೃದಯ ಕಂಟಿನ್ಯೂಸ್ ಬಡ್ಕೋತಿರುತ್ತಲ್ವ, ಅಲ್ಲಿ ಏನಾಗುತ್ತೆ, ಬ್ಲಡ್ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಅಂದರೆ ಪಂಪಿಂಗ್ ಆಗ್ತಾ ಇರುತ್ತೆ. ಸೊ ಪಂಪಿಂಗ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ರಕ್ತದ ಒಂದು ಚಲನೆ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ 5ನೇ ಪ್ರಶ್ನೆ, ಜೀನದ ಮುಖ್ಯ ಕಾರ್ಯ ಏನಪ್ಪ ಅಂದರೆ ಶೆಲ್ಗಳ ಒಂದು ಜೀವ ಬೀಜದ ಗುಣಲಕ್ಷಣಗಳನ್ನು ನಿರ್ಧಾರ ಮಾಡುವ ಕೆಲಸ ಈ ಒಂದು ಜೀನ್ಸು ನಮ್ಮ ಬಾಡಿನಲ್ಲಿ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 6ನೇ ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ, 6th ಒನ್. ಓಕೆ, 6th ಕ್ವಶನ್ ಹೇಳುತ್ತೆ ನಮಗೆ, ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಏನು ಅನ್ನುತ್ತಾರೆ? ಒಂದೇ ಕೋಶ ಅಂದರೆ ಏನಿರಬೇಕಲ್ಲಿ? ಸಿಂಗಲ್ ಶೆಲ್ ಅಂತ ಹೇಳ್ತೀವಿ ಅಲ್ವಾ? ಸಿಂಗಲ್ ಶೆಲ್. ಈ ಸಿಂಗಲ್ ಶೆಲ್ದಿಂದ ಒಂದು ಉತ್ಪತ್ತಿಯಾದ ಕೋಶ ಅಂದರೆ ನ್ಯೂ ಶೆಲ್ ಅಂತ ಹೇಳ್ತೀವಿ. ಇದಕ್ಕೆ ನ್ಯೂ ಶೆಲ್ ಉತ್ಪತ್ತಿ. ಒಂದು ಸಿಂಗಲ್ ಶೆಲ್ ಇದೆ, ಆ ಶೆಲ್ದಿಂದ ಒಂದು ಹೊಸದಾದ ಒಂದು ಶೆಲ್ಸು ಕ್ರಿಯೇಟ್ ಆಯಿತು. ಅದಕ್ಕೆ ಏನಂತ ಹೇಳ್ತೀವಿ? ಆ ಸಮೂಹವನ್ನು ಏನು ಎಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಆಪ್ಷನ್ ನೋಡಿ, ಹೆಫ್ಲಾಯ್ಡ್ ಇದೆ, ಡಿಪ್ಲಾಯ್ಡ್, ಸಮರೂಪದ ಕೋಶ, ಇನ್ನೊಂದು ಕ್ಲೋನ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ನೋಡಿ, ಕ್ವಶನ್ ನೋಡಿ ಏನು ಹೇಳುತ್ತೆ, ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಏನಂತ ಕರೀತಾರೆ? ಸರಿಯಾದ ಆನ್ಸರ್ ಕ್ಲೋನ್ ಅಂತ ಹೇಳ್ತೀವಿ. ಕ್ಲೋನ್ ಅಂದ್ರೆ ಇದೇ ಫ್ರೆಂಡ್ಸ್, ನಮ್ಮಂಥದ್ದೇ ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ ಅಥವಾ ಟ್ವಿನ್ಸ್ ಅಂತ ಕರಿತೀವಲ್ಲ. ಸೊ ಟ್ವಿನ್ಸ್ ಅಂದರೆ ಸೇಮ್ ಇರುತ್ತೆ. ಸೊ ಅದಕ್ಕೆ ನಾವು ಟ್ವಿನ್ಸ್ ಅನ್ನಲ್ಲ, ಬಟ್ ಅದಕ್ಕೆ ಇನ್ನು ನಮ್ಮ ಸೈಂಟಿಫಿಕ್ ಭಾಷೆಯಲ್ಲಿ ಕ್ಲೋನ್ ಅಂತ ಹೇಳ್ತಾರೆ. ಹಾಗಾದರೆ ಹಫ್ಲಾಯ್ಡ್ ಅಂದ್ರೇನು, ಡಿಪ್ಲಾಯ್ಡ್ ಅಂದ್ರೇನು, ಸಮರೂಪದ ಕೋಶ ಅಂದ್ರೇನು? ಸೊ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇದೆ. ಹಫ್ಲಾಯ್ಡ್ ಫಸ್ಟ್ ಬರುತ್ತೆ. ಹೆಫ್ಲಾಯ್ಡ್ ಅಂದ್ರೇನು? ಕ್ರೋಮೋಸಮ್ದ ಒಂದು ಗುಂಪು ಅಂತ ನಾವು ಇದನ್ನು ಹೇಳ್ತೀವಿ. ಕ್ರೋಮೋಸಮ್ಸ್ ಇರ್ತವಲ್ಲ DNA. ಸೊ ಕ್ರೋಮೋಸೋಮದ ಒಂದು ಗುಂಪು ಅಂತ ಹೇಳ್ತೀವಿ. ಹೌದಾ? ಇನ್ನು ಇದೇ ಥರ ಡಿಪ್ಲಾಯ್ಡ್ ಅಂದ್ರೆ ಏನು? ಸೆಲ್ ಕಂಟೈನಿಂಗ್ 2 ಕಾಪೀಸ್ ಆಫ್ ಈಚ್ ಸೆಲ್ ಕಂಟೈನಿಂಗ್ 2 ಕಾಪೀಸ್ ಆಫ್ ಈಚ್ ಕ್ರೋಮೋಸಮ್ಸ್ ನೋಡಿ, ಸೆಲ್ ಕಂಟೈನಿಂಗ್ 2 ಕಾಪೀಸ್ ಆಫ್ ದ ಈಚ್ ಕ್ರೋಮೋಸಮ್ಸ್. ಸಪೋಸ್ ನಿಮ್ಮ ಹತ್ರ ಏನಾದರೂ ಬೇರೆ 2 ಪೇಜ್ ಇದೆ ಅಂತ ತಿಳ್ಕೊಳ್ಳಿ, ಆ ಪೇಜ್ದ ಪ್ರತಿಯೊಂದರ 2 ಜೆರಾಕ್ಸ್ ಕಾಪಿ ತಮ್ಮ ಹತ್ರ ಇಟ್ಕೊಳ್ಳೋದು ಅಂದ್ರೇ ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಡೈಪ್ಲಾಯ್ಡ್ ಅಂದರೆ 2 ಆಗಬೇಕು, ಅದ್ರಲ್ಲಿ ಒಂದರದು 2 ಆಗಬೇಕು. ಸಪೋಸ್ ನಿಮ್ಮ ಹತ್ರ ಒಂದು ಮಾರ್ಕ್ಶೀಟ್ ಇದೆ ಅಂತ ತಿಳ್ಕೊಳ್ಳಿ, ಆ ಮಾರ್ಕ್ಶೀಟ್ದು 2 ಕಾಪಿಗಳನ್ನು ತಮ್ಮ ಹತ್ರ ಇದೆ ಅನ್ನೋದಕ್ಕೆ ನಾವು ಡಿಪ್ಲಾಯ್ಡ್ ಅಂತ ಕರಿತೀವಿ. ಹೌದಾ? ಇನ್ನು ಹೆಫ್ಲಾಯ್ಡ್ ಅಂದ್ರೇನು? ಕ್ರೋಮೋಸಮ್ದ ಒಂದು ಗ್ರೂಪ್ ಹೆಫ್ಲಾಯ್ಡ್, ಅಲ್ಲಿ ಅನ್ಲಿಮಿಟೆಡ್ ಕಾಪೀಸ್ಗಳು ಪ್ರೆಸೆಂಟ್ ಇರುತ್ತೆ. ಸಮರೂಪದ ಕೋಶಗಳು ಏನಾಗುತ್ತೆ, ಅಲ್ಲಿ ಈಕ್ವಲ್ ಆಗಿ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ಸಮರೂಪದ ಕೋಶ ಅಂತ ಕರಿತೀವಿ. ಕೋಶಗಳು ಸಮರೂಪ ಇದ್ದರೆ ಮುಗಿತು, ಅದಕ್ಕೆ ಸಮರೂಪದ ಕೋಶ ಅಂತ ಹೇಳ್ತೀವಿ. ಸೊ ಹೀಗಾಗಿ ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಏನಂತ ಕರೀತಾರೆ? ಕ್ಲೋನ್ ಅಂತ ಹೇಳ್ತೀವಿ. ಇದರ ಒಂದು ಸರಿಯಾದ ಆನ್ಸರ್. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ಅಲ್ಲಿ ಈಸಿಯಾದಂಥ ಒಂದು ಕ್ವಶನ್ ಇದೆ. ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡಾಗಿರ್ತಕ್ಕಂಥ ಸಸ್ಯಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ಇದೆ ನೋಡಿ, ಮುಂದಿನ ಯಾವ ಗಿಡಗಳು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡಾದ ಸಸ್ಯಗಳು ಅಂತ ಕೇಳ್ತಾರೆ. ಇಲ್ಲಿ ಕೆಲವೊಂದು ಸಸ್ಯಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬೀಟ್ ಹತ್ತಿ ಇದೆ, ಬೀಟ್ ಬದನೆ, ಫ್ಲವರ್ ಶವರ್ ಟೊಮೆಟೊ, ರೌಂಡ್ ಅಪ್ ರೆಡಿ ಸೋಯಾಬೀನ್. ಈ 4 ಏನು ಪ್ಲ್ಯಾಂಟ್ ಇದೆಯಲ್ಲ, ಸೊ ಪ್ಲ್ಯಾಂಟ್ಗಳು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಗಿಡಗಳು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡಾದ ಸಸ್ಯಗಳು, ಮಾರ್ಪಾಡಾಗಿರ್ತಕ್ಕಂಥ ಸಸ್ಯಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಅವುಗಳ ಪೈಕಿ ಯಾವುದು ಮಾರ್ಪಾಡಾದ ಸಸ್ಯ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಬೀಟ್ ಹತ್ತಿ ಇದೆ. ಹೌದಾ? ಬೀಟ್ ಹತ್ತಿ ಇದೆ, ಬೀಟ್ ಬದನೆ ಇದೆ, ಫ್ಲವರ್ ಸೇವರ್ ಟೊಮೆಟೊ ಇದೆ, ರೌಂಡ್ ಅಪ್ ರೆಡಿ ಸೋಯಾಬೀನು.
ಕೆಳಗೆ ಕೊಟ್ಟ ಸಂಕೇತಗಳನ್ನು ಬಳಸಿ ಸರಿ ಉತ್ತರ ಬರೆಯಿರಿ. ಈ 4 ಆಪ್ಷನ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಸಂಕೇತಗಳನ್ನು ಆಪ್ಷನ್ ಏನು ಕೊಟ್ಟಿದ್ದಾರೆ, 1 ಮಾತ್ರ ಏನಾದರೂ ಸರಿ ಇದೆಯಾ, ಎರಡನೇದು ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ನೋಡಿ, 1 ಮತ್ತು 2 ಇದರಲ್ಲಿ ಸರಿ ಇದೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, 2 ಮತ್ತು 3 ಅಷ್ಟೇ ಸರಿ ಇದೆ ಅಂತ ಕೊಟ್ಟಿದ್ದಾರೆ. ನಾಲ್ಕನೇದು ಡಿ ಆಪ್ಷನ್ 1, 2, 3, 4 ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇವೆಲ್ಲವೂ ಕೂಡ ಸರಿಯಾದ ಆನ್ಸರ್. ಸೊ ಹೀಗಾಗಿ ಈ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಬರುತ್ತೆ, 1, 2, 3, 4. ಯಾಕಂದರೆ ಬೀಟ್ ಹತ್ತಿ ಕೂಡ ಒಂದು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡ ಆಗಿರ್ತಕ್ಕಂಥ ಒಂದು ಸಸ್ಯ ಅಂತ ಹೇಳ್ತೀವಿ. ಇನ್ನು ಬೀಟ್ ಬದನೆ ಕೂಡ ಇದು ಕೂಡ ಏನಿದೆ, ಒಂದು ಏನಿದು ಮಾರ್ಪಾಡಾಗಿರ್ತಕ್ಕಂಥ ಸಸ್ಯನೇ ಇದೆ. ಫ್ಲವರ್ ಸೇವರ ಟೊಮೆಟೊ ಇದು ಕೂಡ ಒಂದು ಮಾರ್ಪಾಡಾಗಿರ್ತಕ್ಕಂಥ ಸಸ್ಯ ಇದೆ. ಇನ್ನು ರೌಂಡ್ ಆಫ್ ರೆಡಿ ಸೋಯಾಬೀನ್ ಇದು ಕೂಡ ಒಂದು ಮಾರ್ಪಾಡಾಗಿರ್ತಕ್ಕಂಥ ಸಸ್ಯ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ತಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟಾಗಿ ಕ್ಲಾಸ್ನ ವಿಡಿಯೋನ ಮತ್ತೆ ಬ್ಯಾಕ್ ತೊಗೊಂಡು ಮತ್ತೆ ಪ್ಲೇ ಮಾಡಿ ಮತ್ತೆ ತಾವು ನೋಡಬಹುದು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 8ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ ನಮಗೆ, 2 ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಹೀಗೆನ್ನುತ್ತಾರೆ. ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅವರು. 2 ವಿಭಿನ್ನ ಸಸ್ಯಗಳ ತುಂಡು ಅಂದರೆ ಇಲ್ಲಿ ಜಸ್ಟ್ ಕನ್ಸಿಡರ್ ಮಾಡಿ, ಇದು ಒಂದು ಸಸ್ಯದ ಒಂದು ತುಂಡಿದೆ, ಹೌದಾ. ಇನ್ನೊಂದು ಸಸ್ಯದ ತುಂಡನ್ನು ಕೂಡ ಅವರಲ್ಲಿ ತೊಗೊಂಡಿದ್ದಾರೆ, ಹೌದಾ. ನಾನು ಬೇರೆ ಕಲರ್ ತೊಗೋತೀನಿ ನೋಡಿ, ಇಲ್ಲಿ ಜಸ್ಟ್ ಇದು ಯೆಲ್ಲೋ ಕಲರ್ ತೊಗೋತೀನಿ. ಓಕೆ, ಈ ಯೆಲ್ಲೋ ಕಲರ್ ಒಂದು ತುಂಡಿದೆ, ಆಮೇಲೆ ವೈಟ್ ಕಲರ್ ಒಂದು ತುಂಡಿದೆ, ಜಸ್ಟ್ ಕನ್ಸಿಡರ್ ಮಾಡಿ. ಓಕೆ, ಇದು ಸೊ ಈ 2 ತುಂಡುಗಳನ್ನು ಏನು ಮಾಡ್ತಾರೆ ಅವರು, 2 ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಹೀಗೆನ್ನುತ್ತಾರೆ, ಏನಂತ ಕರೀತಾರೆ. ತಮಗೆಲ್ಲ ಗೊತ್ತೇ ಸ್ನೇಹಿತರೆ, ತಾವೇನಾದರೂ ಸ್ಟಡಿ ಮಾಡಿದರೆ ಇದಕ್ಕೆ ಸರಿಯಾದ ಆನ್ಸರ್ ಸಿಗುತ್ತೆ. ಏನು ಹೇಳಿ, ಡೈರೆಕ್ಟಾಗಿ ಏನು ಬರುತ್ತೆ ಆನ್ಸರ್ ಇದ್ರದ್ದು, ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಹೌದಲ್ವಾ. ಗ್ರಾಫ್ಟಿಂಗ್ ಅಂದ್ರೆ ಇದೆ, ಏನು 2 ಸಸ್ಯದ ತುಂಡುಗಳನ್ನು ಅಥವಾ 2 ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವನ್ನಾಗಿ ಬೆಳೆಸುವುದನ್ನು ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಹೌದಾ. ಹಾಗಾದರೆ ಕಟ್ಟಿಂಗ್ ಅಂದ್ರೆ ಏನು, ಒಂದು ಕಾಂಡ ಇರುತ್ತೆ, ಆ ಕಾಂಡವನ್ನು ಕಟ್ ಮಾಡಿದ್ರೆ ಮುಗೀತು, ಅದಕ್ಕೆ ನಾವು ಕಟಿಂಗ್ ಅಂತ ಅಂತೀವಿ ಸಿಂಪಲಾಗಿ. ಇನ್ನು ಲೇರಿಂಗ್ ಅಂತ ಬರುತ್ತೆ. ಲೇರಿಂಗ್ ಅಂದ್ರೆ ಏನು, ಲೇರಿಂಗ್ ಅಂದ್ರೆ ಏನು ಮಾಡ್ತೀವಿ ನಾವು ಅಂದರೆ ಒಂದೇ ಸಸ್ಯದ ಕಾಂಡದಿಂದ ಹೊಸದಾದ ಒಂದು ಸಸ್ಯವನ್ನು ಬೆಳವಣಿಗೆಯನ್ನು ಮಾಡೋದು. ಸಪೋಸ್ ನಿಮ್ಮ ಹತ್ರ ಒಂದು ದಾಸವಾಳ ಹೂವಿಂದ ಒಂದು ಕಾಂಡ ಇದೆ ಅಂತ ತಿಳ್ಕೊಳ್ಳಿ, ಅದರಿಂದ ಅದನ್ನು ಕಟ್ ಮಾಡಿ ಬೇರೆ ಜಾಗದಲ್ಲಿ ಅದನ್ನು ನೆಟ್ಟರೆ ದಾಸವಾಳ ಹೂವಿಂದ ಬೇರೆದೊಂದು ಗಿಡ ಅಲ್ಲಿ ತಯಾರಾಗುತ್ತೆ. ಇಲ್ಲಿ ಏನು ಮಾಡ್ತಾರೆ ಅವರು, 2 ವಿಭಿನ್ನ ಅಂದರೆ ಎ ಅಂತಕ್ಕಂಥ ಒಂದು ಪ್ಲ್ಯಾಂಟ್ ಇದೆ ಪ್ಲಸ್ ಬಿ ಅಂತಕ್ಕಂಥ ಒಂದು ಪ್ಲ್ಯಾಂಟ್ ಇದೆ, ಇವೆರಡನ್ನ ಜೋಡಿಸಿ AB ಅಂತಕ್ಕಂಥ ಪ್ಲ್ಯಾಂಟ್ನ ಜನ್ರೇಟ್ ಮಾಡ್ತಾರೆ. ಇದು ಅಂದ್ರೆ ಗ್ರಾಫ್ಟಿಂಗ್. ಬಟ್ ಇಲ್ಲಿ ಲೇರಿಂಗ್ ಅಂದ್ರೇನು, ಎ ಅಂತಕ್ಕಂಥ ಪ್ಲ್ಯಾಂಟ್ ಏನು ಮಾಡ್ತಾರೆ, ಭೂಮಿಯಲ್ಲಿ ನೆಡಬೇಕು, ಎದಿಂದ ಹೊಸದಾದ ಒಂದು ಪ್ಲ್ಯಾಂಟಲ್ಲೇ ಜನರೇಟ್ ಆಗುತ್ತೆ, ಅದಕ್ಕೇನಂತ ಕರಿತೀವಿ, ಲೇರಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಸಸ್ಯದ ಕಾಂಡದಿಂದ ಹೊಸದಾದ ಒಂದು ಸಸ್ಯದ ಒಂದು ಬೆಳವಣಿಗೆಯನ್ನು ಮಾಡೋದು. ಇನ್ನು ಸ್ಕೌಟಿಂಗ್ ಅಂತ ಬರ್ತೇವೆ. ಸ್ಕೌಟಿಂಗ್ ಅಂದ್ರೆ ಏನು, ನಾವು ಜಸ್ಟ್ ಒಂದು ಏನಾದರೂ ಪ್ಲ್ಯಾಂಟ್ ಇದ್ದರೆ ಆ ಪ್ಲ್ಯಾಂಟ್ದ ಒಂದು ಮಾನಿಟರೈಸೇಷನ್ ಮಾಡ್ತೀವ, ಮಾನಿಟರೈಸೇಷನ್ ಮಾಡಬೇಕಾ, ಮಾನಿಟರೈಸೇಷನ್ ಏನೇ ಮಾಡ್ತೀವಿ ಅಲ್ಲಿ, ಅದರ ಒಂದು ಇನ್ಸ್ಪೆಕ್ಷನ್ ಮಾಡ್ತೀವ, ಹೌದಾ. ಇನ್ಸ್ಪೆಕ್ಷನ್ ಏನಂತ ಮಾಡ್ತೀವಲ್ಲಿ, ಅದರ ಒಂದು ಪ್ಲ್ಯಾಂಟ್ದ ಟೋಟಲ್ ಆಗಿ ಹೆಲ್ತ್ ಬಗ್ಗೆ ನಾವು ಗಮನವನ್ನು ಕೊಡಬೇಕು. ಅಂದರೆ ಆ ಪ್ಲ್ಯಾಂಟ್ ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಅಥವಾ ಅದಕ್ಕೆ ಹೂವು ಬರ್ತಾ ಇದೆಯಾ ಇಲ್ವಾ, ಹಣ್ಣುಗಳು ಬಿಡ್ತಾ ಇದೆಯಲ್ವಾ, ಅದರ ಒಂದು ಹೈಟ್ ಜಾಸ್ತಿ ಆಗ್ತಾ ಇದೆಯಲ್ವಾ, ಅದು ಯಾವ ಥರ ಒಂದು ಗ್ರೋ ಆಗುತ್ತಾ ಅಥವಾ ಗ್ರೋ ಆಗಲ್ವಾ ಅನ್ನೋದನ್ನು ಪೂರ್ತಿಯಾಗಿ ಮಾಡೋದಕ್ಕೆ ಸಿಂಪಲಾಗಿ ಸ್ಕೌಟಿಂಗ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಅಬ್ಸರ್ವೇಷನನ್ನು ನಾವು ತಳಿಶಾಸ್ತ್ರದಲ್ಲಿ ಮಾಡ್ತಾ ಇರ್ತೀವಿ, ಹೌದಾ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, 2 ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಹೀಗೆನ್ನುತ್ತಾರೆ, ಏನಂತಾರೆ, ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಯಾವುದು, ಗ್ರಾಫ್ಟಿಂಗು. ಓಕೆ, ಕ್ವಶನ್ ಅರ್ಥ ಆಗಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಹೇಳ್ತಪ್ಪ ಅಂದರೆ, ಕ್ವಶನ್ ನೋಡಿ ಜಸ್ಟ್ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ತಮಗೆ. ಭಾರತದ ಮೂಲದ ಅಮೇರಿಕ ವಿಜ್ಞಾನಿ ಹರ್ ಗೋವಿಂದ್ ಖುರಾನ್
ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕ್ಷೇತ್ರ ಯಾವುದಂತ ಹೇಳ್ತಾರೆ. ಭಾರತದ ಮೂಲದ ಅಮೇರಿಕ ವಿಜ್ಞಾನಿ. ಆ್ಯಕ್ಚುಲಿ ಇವರು ಹರ್ ಗೋವಿಂದ್ ಖುರಾನ್ ಅಂತ ಇವರು ಆ್ಯಕ್ಚುಲಿ ಇಂಡಿಯಾದವರು, ಬಟ್ ಅವರು ಇದ್ದದ್ದು ಅಮೇರಿಕಾದಲ್ಲಿ. ಸೊ ಹೀಗಾಗಿ ಅಮೇರಿಕ ವಿಜ್ಞಾನಿ ಅಂತ ಅವರಿಗೆ ಹೆಸರು ಬಂದಿದೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಭಾರತದ ಮೂಲ ವಿಜ್ಞಾನಿ ಅಂತ ಇದೆ. ಸೊ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ತು. ಆ ನೊಬೆಲ್ ಪ್ರೈಸ್ ತಂದು ಕೊಡ್ತಕ್ಕಂಥ ಕ್ಷೇತ್ರ ಯಾವುದು ಅಂತ ಕೇಳ್ತಾರೆ. ಕ್ಷೇತ್ರ ನೋಡಿ, ಇಲ್ಲಿ ಭೌತಶಾಸ್ತ್ರ ಇದೆ, ಖಗೋಳಶಾಸ್ತ್ರ ಇದೆ, ತಳಿಶಾಸ್ತ್ರ ಇದೆ ಮತ್ತು ಗಣಿತಶಾಸ್ತ್ರ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸೊ ಸದ್ಯ ನಾವು ಸ್ಟಡಿ ಮಾಡ್ತಿರೋದೇ ತಳಿಶಾಸ್ತ್ರ. ಸೊ ಹೀಗಾಗಿ ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರೆ ಡೈರೆಕ್ಟಾಗಿ ಆನ್ಸರ್ ಹೇಳಿಬಿಡಬೇಕು, ತಳಿಶಾಸ್ತ್ರ ಸರ್. ಹೌದಾ? ಇಲ್ಲಿ ಭೌತಶಾಸ್ತ್ರ ಬರಲ್ಲ, ಖಗೋಳಶಾಸ್ತ್ರ ಅಂತೂ ಬರಲ್ಲ, ಗಣಿತಶಾಸ್ತ್ರ ಅಂತೂ ಬರಲ್ಲ. ಸೊ ತಮಗೆಲ್ಲ ಗೊತ್ತಿದೆ ಭೌತಶಾಸ್ತ್ರದ ಅಂದರೆ ಫಿಸಿಕ್ಸ್ ಸೈಂಟಿಸ್ಟ್ ಯಾರ್ಯಾರು ಬರ್ತಾರೆ ತಾವೆಲ್ಲ ಸ್ಟಡಿ ಮಾಡೇ ಇರ್ತೀರ. ಖಗೋಳಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥ ಸೈಂಟಿಸ್ಟ್ಗಳು ಯಾರು ಬರ್ತಾರೆ ತಾವು ಕೂಡ ಸ್ಟಡಿ ಮಾಡಿರ್ತೀರ. ಆಮೇಲೆ ಗಣಿತಶಾಸ್ತ್ರಕ್ಕೆ ಯಾರ್ಯಾರು ಬರ್ತಾರೆ ಅವರನ್ನು ಕೂಡ ತಾವೆಲ್ಲ ಸ್ಟಡಿ ಮಾಡೇ ಇಡ್ತೀರ, ಹೌದಲ್ವಾ? ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ತಳಿಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಭಾರತ ಮೂಲದ ಅಮೆರಿಕ ವಿಜ್ಞಾನಿ ಯಾರು, ಹರ್ ಗೋವಿಂದ್ ಖುರಾನ್ ಅವರಿಗೆ ಒಂದು ತಳಿಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿತ್ತೆ ಅಂತ ಹೇಳ್ತೀವಿ. ಓಕೆ, ಇನ್ನು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯದಾದ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ನೋಡಿಬಿಟ್ಟು ಈ ಒಂದು ಚಾಪ್ಟರ್ನ ಇವತ್ತು ಏನು ಮಾಡ್ತೀನಿ. ಓಕೆ, 10ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. 10ನೇ ಪ್ರಶ್ನೆ, ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆಯ ಜೆನೆಟಿಕ್ ಕೋಡನ್ನು ಮೊದಲು ಮುರಿದಿರುವರು? ಒಂದು ಪ್ಲ್ಯಾಂಟ್ ಇರುತ್ತೆ, ಆ ಪ್ಲ್ಯಾಂಟ್ ಬೆಳೆಸ್ತಾರೆ, ಮತ್ತು ಅದರ ಒಂದು ಜೆನೆಟಿಕ್ ಕೋಡ್ನ ಏನು ಮಾಡ್ತಾರೆ, ಮುರಿತಾರೆ. ಆ ಮುರಿದಿರ್ತಕ್ಕಂತಹ ಯಾವ ಬೆಳೆ ಅಂತ ಕೇಳ್ತಾರೆ. ಬೆಳೆ ನೋಡಿ ಕೊಟ್ಟಿದ್ರಲ್ಲಿ ಗೋಧಿ ಇದೆ, ಅಕ್ಕಿ ಇದೆ, ಮೆಕ್ಕೆಜೋಳ, ದ್ವಿದಳ ಧಾನ್ಯ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗೋಧಿ ಅಂತ ಹೇಳ್ತೀವಿ. ಸೊ ಗೋಧಿನ ಅವ್ರು ಏನು ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ, ಬೆಳೆಸ್ತಾರೆ, ಮತ್ತು ಅದರ ಒಂದು ಜೆನೆಟಿಕ್ ಕೋಡ್ ಏನು ಮಾಡ್ತಾರೆ, ಮುರಿದು ಬಿಡ್ತಾರೆ. ಅದು ಯಾವುದಪ್ಪ ಅಂದರೆ ಗೋಧಿ. ಇತ್ತೀಚೆಗೆ ಜಸ್ಟ್ ವಿಜ್ಞಾನಿಗಳು ಒಂದು ಅಂತಾರಾಷ್ಟ್ರೀಯ ತಂಡನೇ ಅದನ್ನು ಒಂದು ಜೆನೆಟಿಕ್ ಕೋಡ್ನ ಮುರಿದು ಬಿಟ್ಟಿದ್ದಾರೆ. ಸೊ ಇದಿಷ್ಟು ಒಂದು ಜೆನೆಟಿಕ್ ಅಂದರೆ ತಳಿಶಾಸ್ತ್ರ, ಸಸ್ಯ ಮತ್ತು ಪ್ರಾಣಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ. ತಮಗೇನಾದ್ರು ಅರ್ಥ ಆಗಿಲ್ಲಪ್ಪ ಅಂದರೆ ಮತ್ತೆ ರಿಪೀಟ್ ಆಗಿ ನೋಡಿ. ಮತ್ತೆ ನಾವು ರಿಟರ್ನ್ ಆಗಿ ಒಂದೊಂದು ಕ್ವಶನ್ಗಳನ್ನು ನೋಡೋಣ. 9ನೇ ಪ್ರಶ್ನೆ ಹೇಳುತ್ತೆ, ಭಾರತದ ಮೂಲದ ಅಮೆರಿಕ ವಿಜ್ಞಾನಿ ಹರ್ ಗೋವಿಂದ್ ಖುರಾನ್ ಅವರಿಗೆ ನೊಬೆಲ್ ಪ್ರಶಸ್ತಿ ತಂದು ಕೊಟ್ಟ ಕ್ಷೇತ್ರ ಯಾವುದು? ತಳಿಶಾಸ್ತ್ರ ಅಂತ ಹೇಳ್ತೀವಿ. 8ನೇ ಪ್ರಶ್ನೆ ಹೇಳುತ್ತೆ, 2 ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಯೋದನ್ನು ಏನಂತಾರೆ? ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. 7ನೇ ಪ್ರಶ್ನೆ ಹೇಳುತ್ತೆ, ಮುಂದಿನ ಯಾವ ಗಿಡಗಳು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡಾದ ಸಸ್ಯಗಳು? ಇವೆಲ್ಲ ಬೀಟ್ ಹತ್ತಿ, ಬೀಟ್ ಬದನೆ, ಫ್ಲವರ್ ಶವರ್ ಟೊಮ್ಯಾಟೊ, ರೌಂಡ್ ಅಪ್ ರೆಡಿ ಸೋಯಾಬೀನ್. 6ನೇ ಪ್ರಶ್ನೆ, ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಏನಂತ ಕರೀತಾರೆ? ಕ್ಲೋನ್ ಅಂತ ಕರಿತೀವಿ. 5ನೇ ಪ್ರಶ್ನೆ, ಜೀನ್ನ ಒಂದು ಮುಖ್ಯ ಕಾರ್ಯ ಯಾವುದು? ಶೆಲ್ಗಳ ಜೀವ ಬೀಜದ ಗುಣಲಕ್ಷಣಗಳನ್ನು ಒಂದು ನಿರ್ಧಾರ ಮಾಡುವ ಕೆಲಸ ಜೀನ್ಸ್ಗಳು ಮಾಡ್ತಾ ಇರುತ್ತೆ ನಮ್ಮ ಹ್ಯೂಮನ್ ಬಾಡಿನಲ್ಲಿ. 4ನೇ ಪ್ರಶ್ನೆ, ಜೀವಿಯ ಜೀವ ವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ ಯಾವುದಪ್ಪ ಅಂದರೆ ಜೀನ್ಸ್ ಅಂತ ಹೇಳ್ತೀವಿ. 4ನೇ ಪ್ರಶ್ನೆ. ಇನ್ನು 3ನೇ ಪ್ರಶ್ನೆ, ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು? ಚಾರ್ಲ್ಸ್ ಡಾರ್ವಿನ್ಸ್ ಅಂತಕ್ಕಂಥ ವಿಜ್ಞಾನಿ. 2ನೇ ಪ್ರಶ್ನೆ, ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನಂದ ಕರೀತಾರೆ? ಸ್ಟಡಿ ಏನು ಮಾಡ್ತೀವಿ ಅದಕ್ಕೆ ಜೆನೆಟಿಕ್ಸ್ ಅಂತ ಕರಿತೀವಿ. 1ನೇ ಪ್ರಶ್ನೆ, ಆಧುನಿಕ ಜೈವ ತಂತ್ರಜ್ಞಾನದಲ್ಲಿ ತಳಿಶಾಸ್ತ್ರೀಯವಾಗಿ ಮಾರ್ಪಾಡು ಮಾಡಿದ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಕೆಳಗಿನ ಯಾವ ವಿಧಾನವನ್ನು ಅನುಸರಿಸಲಾಗುತ್ತೆ? ಯಾವುದು? 1ನೇ ಆಪ್ಷನ್ನು, 2ನೇ ಆಪ್ಷನ್ ಮತ್ತು 4ನೇ ಆಪ್ಷನ್. ಅದಕ್ಕೆ ಸರಿಯಾದ ಆನ್ಸರ್ ಇಲ್ಲಿ ಯಾವುದಿದೆ? ಬಿ ಅಂತ ಕೊಟ್ಟಿರ್ತಾರೆ. ಸೊ ತಮಗೇನಾದ್ರು ಅರ್ಥ ಆಗಿಲ್ಲಪ್ಪ ಅಂದರೆ ಮತ್ತೆ ರಿಪೀಟ್ ಆಗಿ ಕ್ಲಾಸ್ನ ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ. ಇದೇ ರೀತಿ ಮತ್ತೆ ಮುಂದಿನ ಒಂದು ಚಾಪ್ಟ್ರಲ್ಲಿ ನಾವು ನಿಮಗೆ ಮತ್ತೆ ಭೇಟಿ ಆಗ್ತೀವಿ. ಯಾರಾದರೂ ಹೊಸಬಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಕ್ಲಾಸ್ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.